ಗಾಡಿಗೆ ಪ್ಲಾಟ್ಫಾರ್ಮ್ ಹಾಕ್ಲಿಕ್ಕೆ ಒಂದು 10,000 ಮೈನಸಲ್ಲಿ ಇದು ಫ್ರಂಟ್ ಶೇಪಲ್ಲಿ ಗ್ರಿಲ್ ಎಲ್ಲ ಓಪನ್ ಮಾಡಿ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಉಂಟು. ಸುಮಾರು ಪೆಂಡಿಂಗ್ ಇತ್ತು, ಇವತ್ತೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಪೇಂಟಿಂಗ್ ಎಲ್ಲ ಆಯ್ತಾ, ಎಲ್ಲ ಕಟ್ ಆಗಿ ಬಂದಿದೆ. ಖಾಲಿ ತಗಡು ಶೀಟಿಗೆ ಹೆಚ್ಚು ಪ್ರೈಮರ್ ಹೊಡಿತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೀಗ ಸೆಕೆಂಡ್ ಡೇ, ಅಂದರೆ ನಾವೀಗ ಈ ವಿಡಿಯೋನ ಮೋಸ್ಟ್ ಪ್ರಾಬಬ್ಲಿ ಲೇಟಾಗಿ ಅಪ್ಲೋಡ್ ಮಾಡಿರ್ಬೋದು, ಆದರೂ ಇದೀಗ ಸೆಕೆಂಡ್ ಡೇ. ನಿನ್ನೆ ಆದಮೇಲೆ ಇವತ್ತು ನಾವು ಬಂದಿರೋದು. ಎಂತೆಲ್ಲ ಕೆಲಸ ಆಗಿದೆ ಹೇಳಿ ನೋಡುವ. ಇವತ್ತೀಗ ಗ್ಯಾರೇಜಲ್ಲಿ ಎಂತೆಲ್ಲ ಕೆಲಸ ಇದೆ ಅಂಬ. ಪ್ರವೀಣ್ ಅಣ್ಣ ಎಲ್ಲಿದ್ರೆ? ಪ್ರವೀಣ ಎಂತೆಲ್ಲ ಕೆಲಸ ಆಯ್ತು ಇವತ್ತು? ನಮಸ್ತೆ. ಇದು ಗಾಡಿಗೆ ಪ್ಲಾಟ್ಫಾರ್ಮ್ ಹಾಕ್ಲಿಕ್ಕೆ. ಪ್ಲಾಟ್ಫಾರ್ಮ್ ಅಂದರೆ ಮುಂಚೆ ಇದಕ್ಕೆ ಅಂದರೆ ಕಮರ್ಷಿಯಲ್ ಪೇಡ್ ಹಾಕಿ ಇದ್ರ ಮೇಲೆ ಮ್ಯಾಟ್ ಹಾಕಿ, ಈಗ ನಾವು ಡೈರೆಕ್ಟ್ ಇದಕ್ಕೆ ಡೈಮಂಡ್ ಶೀಟ್ ಅಂತ ಪ್ಲೇಡನ್ನು ಉಲ್ಟಾ ಮಾಡಿ ಹಾಕೋದು ಗ್ರಿಪ್ಪಿಗೆ. ಇದು ಬಂದ್ಬಿಟ್ಟು ಯಾವ ಥರ ಸೈಜ್ ಮಾಡಿದ್ರು ಇದಕ್ಕೆ ಪ್ಲೇಡ್ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ. ಈಗ ನಾವು ಸೆಂಟ್ರಲ್ಲಿ 4 ಫೀಟ್ 8 ಫೀಟ್ ಪ್ಲೇಡ್ ಹಾಕಿ ಆ ಕಡೆ ಈ ಕಡೆ ಎಕ್ಸ್ಟೆನ್ಷನ್ಗೆ ಪ್ಲೇಡ್ ಸಪೋರ್ಟಿಗೆ 2 ಗೋಟ್ ಹಾಕಿ ಅದಕ್ಕೆ ಸೆಟ್ ಮಾಡ್ತಿದ್ದೇವೆ. ಬಂದ್ಬಿಟ್ಟು ಮ್ಯಾಟ್ ಬದಲು ಡೈರೆಕ್ಟ್ ಡೈಮಂಡ್ ಶೀಟ್ ಪ್ಲೇಡನ್ನು ನಾವು ಸೆಟ್ ಮಾಡ್ತಿದ್ದೇವೆ. ಇದೇ ಥರ ಆದರೆ ಒಂದು ಪ್ಲೇಡ್ ಹಾಕಿ ಮ್ಯಾಟ್ ಹಾಕಿದರೆ ಇದಕ್ಕೆ 48,000 ರೂಪಾಯಿ ಪ್ರೈಸ್ ಆಗ್ತದೆ. ಈಗ ಇದು ಮಾಡಿದರೆ ಖಾಲಿ ಇದು ಮಾಡಿದರೆ ಒಂದು 36,000ಕ್ಕೆ ಒಂದು 10,000 ಮೈನಸಲ್ಲಿ 36,000ಕ್ಕೆ ನಾವು ಈ ಪ್ಲೇಡನ್ನು ಫುಲ್ ಟೋಟಲ್ ಆಗಿ ಕ್ಲಿಯರ್ ಆಗಿ ಮಾಡಿ ಕೊಡ್ತೇವೆ. ಹಾಂ, ಅಂದರೆ ಇದರಲ್ಲಿ ಮ್ಯಾಟ್ ಹಾಕಿದರೆ ನೀರು ಒಳಗಡೆ ಹೋದರೆ ಪ್ಲೇಡು ಹಾಳಾಗ್ತದೆ, ಲಡ್ ಆಗ್ತದೆ. ಇದರ ಒಳಗೆ ನೀರು ಹೋಗುವ ಅಂಶ ಯಾವುದಿಲ್ಲ. ಇದರ ಮೇಲೆ ನೀರು ಬಂದರೆ ಒರೆಸಿ ತೆಗಿಬಹುದು. ಇದು 2 ಸೈಡ್ ಕಟ್ಟಿಂಗ್ ಮಾಡ್ತಿದ್ರಿ. ಈಗ ಕಟ್ಟಿಂಗ್ ಮಾಡಿ ಸೆಟ್ಟಿಂಗ್ ಮಾಡ್ತಿದ್ರ. ಸೆಟ್ಟಿಂಗ್ ಮಾಡಿದ ನಂತರ ನಾನು ನಿಮಗೆ ಫುಲ್ ವಿಡಿಯೋವನ್ನು ಕಳಿಸ್ತೇನೆ. ಇವತ್ತು ಸ್ವಲ್ಪ ಕತ್ಲೆ ಆಯ್ತು, ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ. ಪರವಾಗಿಲ್ಲ, ಯಾವುದೆಲ್ಲ ಕೆಲಸ ಆಯ್ತು ಇವತ್ತು? ಕೆಲಸ ಅಂದರೆ ಇದು ಮಸ್ದ ಗಾಡಿ. ನಿನ್ನೆ ಇದೆಲ್ಲ ಒಳಗಿಂದ ರೆಸ್ಟ್ ಇಡೋದೆಲ್ಲ ಇವತ್ತೆಲ್ಲ ಆಯ್ತಾ? ಹೌದು. ಇದು ನಿನ್ನೆ ತೋರಿಸಿದ ವಿಡಿಯೋದಾಗ ನಿಮಗೆ ಇದು ಫ್ರಂಟ್ ಶೇಪಲ್ಲಿ ಗ್ರಿಲ್ ಎಲ್ಲ ಓಪನ್ ಮಾಡಿ ಇದು ಸ್ಟೇರಿಂಗ್ ಪೊಸಿಷನ್ ಎಲ್ಲ ಸೇಫಿಗೆ ಫಿಕ್ಸ್. ಒಂದು ಸೈಡ್ ಕಟ್ ಆದರೆ ಎಲ್ಲ ಸೈಡ್ ಕಟ್ ಆದ ಗಂಡಾಗೆ. ಇದೀಗ ಇಲ್ಲೆಲ್ಲ ಪ್ಯಾಚ್ ವರ್ಕ್ ಆಗಿದೆ. ಇದು ನಾಳೆಗೆ ಇಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಉಂಟು. ಬಟ್ ಇದು ಪ್ಯಾಚ್ ವರ್ಕ್ ಅಂದರೆ ಈ ಪೀಸ್ ರೆಡಿ ನಮಗೆ ಎಲ್ಲಿ ಸಿಗುವುದಿಲ್ಲ. ಇದನ್ನು ಫುಲ್ಲು ರೆಡಿ ಮಾಡಿ ಪ್ಯಾಚ್ ವರ್ಕ್ ಮಾಡಿದ್ದು. ಇದು ಪ್ಲಾಟ್ಫಾರ್ಮ್ ಹಾಕಿದ್ದು. ಪ್ಲಾಟ್ಫಾರ್ಮ್ ಅಂದರೆ ಇದು ಸೆಂಟ್ರಲ್ಲಿ ಫುಲ್ 8x4 ಹಾಕಿ ಸೈಡಿಗೆ ಸಪೋರ್ಟಿಗೆ ಪಟ್ಟಿ ಕೊಟ್ಟು ಸೈಡಿಗೆ ಇದು ಬೋಲ್ಟಿಂಗ್ ಮಾಡಿಕೊಂಡು ಇನ್ನೊಂದು ಸೈಡ್ ಬರುವಾಗ ಇದಕ್ಕೆ ಜಾಯಿಂಟ್ಗೆ ಜಾಯಿಂಟ್ ಇಲ್ಲಿ ಇದರ ಮೇಲೆ ಒಂದು MS ಪಟ್ಟಿ ಬರ್ತದೆ. ಇದು ಇಲ್ಲಿ ನನಗೆ ಜಾಯಿಂಟ್ಗೆ MS ಪಟ್ಟಿ ಬರ್ತದೆ. ಗೊತ್ತಾಯ್ತು. ಅದೀಗ ನೆಕ್ಸ್ಟ್ ನಮಗೆ ಫುಲ್ ಕಂಪ್ಲೀಟ್ ಆದಲ್ಲ, ಅದೆಲ್ಲ ಹಾಕಿದಲ್ಲ ಒಂದ್ಸಲ ತೋರಿಸುವ. ಹೌದು, ಯಾಕಂದರೆ ಇದು ಕೆಲಸ ಈಗ ವರ್ಕ್ ಈಗ ಸಾಧಾರಣ ಆಲ್ರೆಡಿ ಒಂದು 40% ಆಗಿದೆ. ಅಂದರೆ ಇನ್ನು ಸೀಟ್ ಎಲ್ಲ ಫಿಟ್ಟಿಂಗ್ ಆಗಬೇಕು. ಇದಕ್ಕೆಲ್ಲ ಸೆಂಟ್ರಿಗೆಲ್ಲ ಸ್ಟೆಪ್ಪೆಡ್ ಗೋಟ್ ಅಂತ ಬರ್ತದೆ, ಸ್ಟೆಪ್ಪೆಡ್ ಬೀಡಿಂಗ್. ಆಮೇಲೆ ಫುಟ್ಬೋರ್ಡಿಗೆ ಇಲ್ಲಿ ಫುಟ್ಬೋರ್ಡ್ ಬೀಡಿಂಗ್ ಎಲ್ಲ ಬರ್ತದೆ. ಕಡೆಗೆ ಸೀಟ್ ಫಿಟ್ಟಿಂಗ್ ಎಲ್ಲ. ಮತ್ತೆ ಡ್ಯಾಶ್ ಬೋರ್ಡ್ ಸುಮಾರು ಕೆಲಸ ಆಯ್ತಲ್ಲ? ಡ್ಯಾಶ್ ಬೋರ್ಡು ಸುಮಾರು ಕೆಲಸ ಆಗಿದೆ. ನಿನ್ನೆ ಎಲ್ಲ ಸುಮಾರು ಪೆಂಡಿಂಗ್ ಇತ್ತು, ಇವತ್ತೆಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಈ ಗಾಡಿ ಹೆಂಗಿತ್ತು ಬಂತು. ಇಲ್ಲಿಗೆಲ್ಲ ಮ್ಯಾಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ನಾಳೆ ಕೆಲಸ ಮ್ಯಾಟಿಂಗ್ ಎಲ್ಲ. ಕಡೆಗೆ ಇದಕ್ಕೆ ಕಟ್ಔಟ್, ಶೀಲ್ಡ್ ಕಟ್ಔಟ್. ಇದಕ್ಕೆ ಬಂದ್ಬಿಟ್ಟು ಗೋಟ್ ಎಲ್ಲ ಸಿಸ್ಟಮ್, ಗೋಟ್ ಎಲ್ಲ ಇದು ಮಾಡಲಿಕ್ಕೆ ಗೊತ್ತಾಯ್ತು. ಮತ್ತೀಗ ಈ ಗಾಡಿ ನಿನ್ನೆ ಸ್ವಲ್ಪ ಟಚ್ ಅಪ್ ಇದ್ದಿದ್ದು, ಇವತ್ತೆಲ್ಲ ಪೇಂಟ್ ಆದಂಗಿತ್ತಲ್ಲ? ಎಲ್ಲ ಕ್ಲಿಯರ್ ಆಗಿ ಪೇಂಟಿಂಗ್ ಎಲ್ಲ ಆಯ್ತಾ? ಟಚ್ ಅಪ್ ಎಲ್ಲ. ಕಡೆಗೆ ನಿನ್ನೆ ಸೈಡ್ ರೋಡಲ್ಲಿ ಇರಲಿಲ್ಲ, ಇದು ಹೊಸದಾಗಿ ನಾವು ಫಿಟ್ ಮಾಡಿದ್ವಿ ಇವತ್ತು. ಫುಲ್ ಹೊಸ್ತೆ ಅಲ್ಲ? ಫುಲ್ ಹೊಸ್ತು ತೆಗೆದು ಪೇಂಟ್ ಹಾಕಿ ಬಂಪರ್ ಎಲ್ಲ ಪೇಂಟಿಂಗ್ ಎಲ್ಲ ಆಗಿದೆ. ನಿನ್ನೆದು ವಿಡಿಯೋದಲ್ಲಿ ನಾವು ಮಾಡಿದಲ್ಲಿ ಇದೆಲ್ಲ ಪುಟ್ಟಿ ವರ್ಕ್ ಆಗ್ತಿದೆ. ಹೌದು, ಇದೆಲ್ಲ ಕ್ಲಿಯರ್ ಆಗಿದೆ. ಓಲೋ ಬೋಟದೆಲ್ಲ ನಿನ್ನೆ ನಾನು ಹೇಳಿದೆ. ಹೌದು, ಎಲ್ಲ ಕ್ಲಿಯರ್ ಫಿನಿಶಿಂಗ್ ಬಂದಿದೆ. ಮತ್ತು ಒಳಗೆಂತ ಕೆಲಸ ಇಲ್ಲಲ್ಲ? ನಿನ್ನೆ ವಿಡಿಯೋದಲ್ಲಿ ಎಷ್ಟು ವರ್ಷದ ಕಂಬಕ್ಕೆಲ್ಲ ಪೇಂಟ್ ಎಲ್ಲ ಮಾಡಿತ್ತು. ಕಂಬಕ್ಕೆಲ್ಲ ಪೇಂಟ್ ಆಯ್ತಲ್ಲ? ಕಂಬಕ್ಕೆಲ್ಲ ಪೇಂಟಿಂಗ್ ಎಲ್ಲ ಆಯ್ತು. ಇದು ಅಷ್ಟೇ, ಮತ್ತೆ ಮೇಜರ್ ಕೆಲಸ ಇರಲಿಲ್ಲ. ಇದು ಏನಂದರೆ JK ಡೋರಿಗೆ ಒಂದು ಟವರ್ ಬೋಲ್ಟ್ ಫಿಟ್ ಮಾಡಲಿಕ್ಕೆ ಉಂಟು. ಇದನ್ನು ರಿಮೂವ್ ಮಾಡಿ ಹೊಸದಾಗಿ 2 ಟವರ್ ಬೋಲ್ಟ್ ಫಿಟ್ ಮಾಡಿ. ಗೊತ್ತಾಯ್ತು.
ನೆಕ್ಸ್ಟ್ ಈಗ ಹೊರಗೆ ಹಾಗೆ ಇದೀಗೆಂತ ಇವತ್ತು ಬಂದು ಗಾಡಿಯಾ 7 ನಂಬರ್ ನಿನ್ನೆ ಕಂಡಂಗೆ ಇರಲಿಲ್ಲ ಇದು ಇದು ನಿನ್ನ ಇದಿತ್ತಾ ಒಬ್ಸರ್ವ್ ಮಾಡಲಿಲ್ಲ ಮೋಸ್ಟ್ಲಿ. ಇದ್ರದ್ದು ಇವತ್ತೆಂತ ಕೆಲಸ ಆಯ್ತಾ? ಇದಂತ ಬಂಪರ್ ಒಂದು ರಿಮೂವ್ ಮಾಡಿದ್ದು ಅಷ್ಟೇ. ಹಾಂ ನಾಳೆ ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ದು. ಓ ಮತ್ತು ನಿನ್ನೆ ನಾವೀಗ ಈ ಗಾಡಿನ ಒಂದು ತೋರಿಸಿದ್ದಿತ್ತು. ಈ ಗಾಡಿದು ಟೂಲ್ಸ್ ಬಾಕ್ಸ್ ಇದು ಹಳೆತ್ತು, ಇದು ನಾವು ಹೊಸ್ತಾಗಿ ಮಾಡಿದ್ದ. ಹಾಂ ಇವತ್ತು ರೆಡಿ ಮಾಡಿದ್ದಲ್ಲ? ಇವತ್ತು ರೆಡಿ ಮಾಡಿದ್ದ ಟೂಲ್ಸ್ ಬಾಕ್ಸ್. ಇದಕ್ಕೆ ಸೈಡಿಗೆ ಮ್ಯಾಟಿಂಗ್ ಎಲ್ಲ ಬರ್ತದೆ, ಸೈಡ್ ಮ್ಯಾಟಿಂಗ್ ಎಲ್ಲ ಬರ್ತದೆ. ಇದೀಗ ಒಳಗಡೆ ಇದೆಲ್ಲ ಓ ಟೂಲ್ಸ್ ಎಲ್ಲ. ಓ ನಿನ್ನೆ ಇದೆಲ್ಲ ಮೆಟ್ಲೆಲ್ಲ ರೆಡಿ ಆಗಿರಲಿಲ್ಲ, ಇವತ್ತೆಲ್ಲ ಮೆಟ್ಲೆಲ್ಲ ರೆಡಿ ಆಯ್ತಲ್ಲ? ಮೆಟ್ಲೆಲ್ಲ ಸೈಡಿಗೆಲ್ಲ ಮ್ಯಾಟಿಂಗ್ ಎಲ್ಲ ಮಾಡಿ ಹಾಂ ಇದಕ್ಕೆಲ್ಲ ಚಕ್ಕರ್ಡ್ ಪ್ಲೇಡ್ ಎಲ್ಲ ಹಾಕಿ ನಾಳೆ ಗೋಟ್ ಫಿನಿಶಿಂಗ್ ಮಾಡ್ಲಿಕ್ಕೆ ಉಂಟು. ಹಾಂ ಗೋಟ್ ಫಿನಿಶಿಂಗ್ ಮಾಡಿ ಜೇಕಿ ಡೋರ್ ಫಿಟ್ ಮಾಡಿ ಹಾಂ ಈ ಮೇಲೆ ಎಲ್ಲ ಗೋಟಿಂಗ್ ಎಲ್ಲ ಬರ್ತದೆ ಅಲ್ಲಿ ಉಂಟು. ಬೇಡ ಈಗ AKMS ಗೆ ಅಂತ ಆಯ್ತು ಇವತ್ತು ವರ್ಕ್? AKMS ಅಂದರೆ ಇದಕ್ಕೆ ಫುಲ್ಲು ನಾವು ಒಂದು ಗೋಟು ಪೈಂಟಲ್ಲಿ ಕವರ್ ಮಾಡಿತ್ತು. ಹಾಂ ಒಂದು ಗೋಟು ಪೈಂಟಲ್ಲಿ ಕವರ್ ಮಾಡಿದ ಕವರಿಂಗ್ ಕರೆಕ್ಟ್ ಬರಲಿಲ್ಲ. ಹಾಂ ಕಡೆಗೆ ಡಬಲ್ ಗೋಟು ಕವರಿಂಗ್ ಮಾಡಿ ಪೈಂಟಿಂಗ್ ಎಲ್ಲ ಕ್ಲಿಯರ್ ಬಂದಿದೆ. ಈಗ ಹಾಂ ನಾಳೆಗೆ ಇದಕ್ಕೆ ಬಂದುಬಿಟ್ಟು ಡಿಸೈನ್ ಮಾಡಲಿಕ್ಕೆ ಉಂಟು. ಹಾಂ ಗ್ರಾಫಿಕ್ಸ್ ಅಲ್ಲ? ಗ್ರಾಫಿಕ್ಸ್ ಹಾಂ ಡಿಸೈನು ಮತ್ತು ಫ್ರಂಟ್ ಶೇಪಿಗೆಲ್ಲ ಡಿಸೈನ್ ಉಂಟು. ಹಾಂ ಕಡೆಗೆ ಸ್ಟಿಕ್ಕರ್ ಕಟ್ಟಿಂಗ್ ಹಾಂ ಅದೆಲ್ಲ ಉಂಟು. ಮತ್ತು ಇದರಲ್ಲೆಲ್ಲ ಎಂತ ಹೆವಿ ವರ್ಕ್ ಇರಲಿಲ್ಲಲ್ಲ? ಇಲ್ಲ, ಇದು ಆಲ್ಮೋಸ್ಟ್ ಕೆಲಸ ಆಗಿದೆ. ಹಾಂ ಬಟ್ ಒಂದು 2 ಡೇಸಲ್ಲೇ ಕಂಪ್ಲೀಟ್ ರೆಡಿ ಆಗ್ತದೆ. ಫುಲ್ ಡಿಸೈನ್ ಗ್ರಾಫಿಕ್ಸ್ ಎಲ್ಲ ರೆಡಿ? ಎಲ್ಲ ರೆಡಿ ಆಗ್ತದೆ. ಮತ್ತು ಈ ಗಾಡಿದೆಲ್ಲ ಈಗ ಕೆಲಸ ಎಂತ ಬಂದದ್ದು, ಎಂತ ಕೆಲಸ? ಇದು ಎಲ್ಲ ಫ್ರಂಟ್ ಶೇಪ್ ಎಲ್ಲ ಕಟ್ಟಾಗಿ ಬಂದಿದೆ. ಹಾಂ ಇದರ ಇನ್ನರ್ ಸಪೋರ್ಟ್ ಎಲ್ಲ ಕಟ್ಟಾಗಿದೆ. ಹಾಂ ಸಪೋರ್ಟ್ ಸೇಪಿಗೆ ಸಪೋರ್ಟ್ ಎಲ್ಲ ಕಟ್ಟಾಗಿದೆ. ಹಾಂ ಬಂಪರ್ ವೈಟ್ ಉಂಟು ಗಾಡಿ. ಹಾಂ ಫ್ರಂಟ್ ಶೇಪು ಎಲ್ಲ ಪ್ಯಾಚ್ ವರ್ಕ್ ಮಾಡಿ ಹಾಂ ಪೈಂಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು ಫ್ರಂಟ್ ಶೇಪು. ಮತ್ತು ಇಂಟೀರಿಯರ್ ಅಂತ ಕೆಲಸ ಇತ್ತು ಇದ್ರದ್ದು? ಕಂಪನಿ ಗಾಡಿ. ಹಾಂ ಕಂಪನಿ ರೂಟ್ ನಂಬರ್ 10. ಹಾಂ ಇದು ಬಂದುಬಿಟ್ಟು ಕಂಪನಿ ಪೈಂಟಿಂಗ್ ಅಂದರೆ ಇದು ಫುಲ್ಲು ರಿಂಕಲ್ಸ್ ಬಂದುಬಿಟ್ಟಿದೆ. ಹಾಂ ಇದು ಫುಲ್ಲು ನಮಗೆ ಇದು ರಿಮೂವ್ ಮಾಡಿ ಈಗ ಸೈಡಲ್ಲಿ ತೋರ್ತಾ ಇರ್ಬೋದು. ಹೌದು ಹೌದು, ಇದೆಲ್ಲ ಫುಲ್ಲು ರಿಂಕಲ್ ಬಂದಿದೆ. ಹಾಂ ಕಂಪನಿ ಪೈಂಟ್ ಇದೆ ಹಾಂ. ಇದು. ಇದಂದ್ರೆ ಅವರು ಎಂತ ಮೊದಲೆಲ್ಲ ಟಚ್ ಅಪ್ ಮಾಡಿದಾಗ ಬಂದದ ಇಲ್ಲ ಕಂಪನಿ ಪೇಂಟ್ ಇದು? ಕಂಪನಿ ಅಂದರೆ ಇದಕ್ಕೆ ಒಳಗಡೆ ಅದು ಎಚ್ ಪ್ರೈಮರ್ ಅಂತ ಹೊಡಿಲಿಕ್ಕೆ ಉಂಟು. ಹಾಂ ಆ ತಗಡು ಶೀಟಿಗೆ ಎಚ್ ಪ್ರೈಮರ್ ಹೊಡಿತಾರೆ. ಹಾಂ ಬಟ್ ಅದು ಅವರು ಹೊಡಿಲಿಲ್ಲ. ಹೊಡೆದಿಲ್ಲ, ಅದಕ್ಕೆ ಈ ಥರ ರಿಂಕಲ್ಸ್ ಬಂದಿತ್ತಲ್ಲ? ಕಂಪ್ಲೀಟ್ ಅಂತ ಹೇಳಲ್ಲ. ಯಾಕಂದ್ರೆ ನಮ್ದು ನಾವು ಹೆಂಗ್ ಮಾಡ್ತೇವೆ, ನಮ್ಮ ಕಂಪನಿ ಇನ್ನೊಬ್ರು ಹೇಳ್ತಾರೆ, ಆ ಇನ್ನೊಬ್ಬರಿಗೆ ನಮ್ಮ ಕಂಪನಿ ಸಿಗದ ಕಂಡಾಗ ನಾವು ಮಾಡಿ ಕೊಡ್ಬೇಕು. ಹೌದು. ಇದು 2 ಸೈಡ್ ಫುಲ್, ಈ ಸೈಡ್ ಎಲ್ಲ ಪೈಂಟ್ ಮಾಡಿ ಟಚಪ್ ಮಾಡಬೇಕು. ಟಚಪ್ ಎಲ್ಲ ಫುಲ್ ಪೈಂಟ್ ಆಗ್ತದೆ. ಫುಲ್ ಪೈಂಟ್ ಆಗಿ ಫುಲ್ ಗಾಡಿಗೆ ಕ್ಲಿಯರ್ ಹೊಡೆಯಲಿಕ್ಕೆ ಉಂಟು. ಓಕೆ. 2 ಸೈಡ್. ಇದು ಎಲ್ಲೋ ಔಟ್ ಸೈಡಲ್ಲಿ ಪೈಂಟಿಂಗ್ ಮಾಡಿದ್ದು ಅವರು. ಔಟ್ ಸೈಡಲ್ಲಿ ಪೈಂಟಿಂಗ್ ಮಾಡಿ ಕಲರ್ ಡಿಫ್ರೆಂಟ್ ಇತ್ತು. 2 ಡೋರ್ ಇದೆ. ಹಾಂ, ಇದು ಟಚಪ್ ಮಾಡಿದ್ದು ಸರಿ ಇಲ್ಲ. ಯಾಕಂದರೆ ಔಟ್ ಸೈಡ್ ಗ್ಯಾರೇಜಿನವರಿಗೆ ಈ ಮೆಥಡ್ ಗೊತ್ತಿಲ್ಲ, 2K ಪೈಂಟ್ ಮೆಥಡ್ ಗೊತ್ತಿಲ್ಲ. ಅದು ಬಾಡಿ ಗ್ಯಾರೇಜಿಗೆ ಬಂದರೆ ಮಾತ್ರ 2K ಪೈಂಟ್ ಮಾಡ್ತಾರೆ. ಇದು ಕಲರ್ ಡಿಫ್ರೆನ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದೊಂದು ಸ್ವಲ್ಪ ಡಾರ್ಕ್ ಅಂತ, ಇದು ಲೈಟ್ ಉಂಟು. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ಲೈವುಡ್ ಲಡ್ ಆಗೋದ್ರ ಬಗ್ಗೆ ಹೇಳ್ತೀವಿ. ಅದಂದರೆ ಈ ಟೈಪ್ ಆಗುತ್ತೆ ಈಗ. ಸೊ ಅದಕ್ಕಾಗಿ ನಾವು ಪ್ಲ್ಯಾಟ್ಫಾರ್ಮ್ ಎಲ್ಲ ಹೊಸ ಪ್ಲ್ಯಾಟ್ಫಾರ್ಮ್ ಹಾಕೋದು ನೋಡಿ. ಈ ಥರ ತುಂಬ ವೀಕಾಗಿ ಲಡ್ ಆಗುತ್ತೆ ಇದೆಲ್ಲ, ನೀರು ಕುಡಿದು. ಈಗ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ರವೀಣ್ ಅಣ್ಣ ಇವತ್ತು ಸಹ ನಮ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಅವ್ರಿಗೆ ಸಹ ಒಂದು ಥ್ಯಾಂಕ್ಸ್. ನಮಸ್ತೆ. ಓಕೆ.